ಫ್ರೆಂಡ್ಸ್, ನಾನು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವಾಗ ಹ್ಯಾಪಿ ಸಂಡೇ ಎಲ್ರಿಗೂ. 2 ಗಂಟೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿಮ್ಗೊಂದು ವಿಚಾರ ಗೊತ್ತಾ? ಬೆಳಗ್ಗೆ ನಮ್ಮನೆ ಇಡ್ಲಿ ಮತ್ತು ಕಾಯಿ ಚಟ್ನಿ 10 ಗಂಟೆ ಅಥವಾ 10 ಕಾಲಲ್ಲಿ ತಿಂದೆ. 10:30 ಹೋಗಿ ಮಲ್ಕೊಂಡೋಳು. ಎಷ್ಟು ಫೋನ್ ಕಾಲ್ಸ್ ಬಂದಿದೆ, ಒಂದು 8-9 ಬಂದೈತೇನೋ. 1:15 ಎದ್ದಿದ್ದೀನಿ. 3 ಅವರ್ ಮಲ್ಕೊಂಡಿದ್ದೀನಿ. ನನ್ನ ಮಗಳು ಹೇಳ್ಸಿಲ್ಲ, ಯಾರೂ ನನ್ನ ಹೇಳ್ಸೇ ಇಲ್ಲ. ಆಮೇಲಿಂದ ನೈಟ್ ಮಾಡಿದ್ದು ಎಗ್ ಬಿರಿಯಾನಿ ಇತ್ತು, ಅದೊಂದು ಸ್ವಲ್ಪ ಇವಾಗ ಲೈಟಾಗಿ ತಿಂದು ನನ್ನ ಮಗಳದು ಸ್ವಲ್ಪ ತಿಂದು ಅಷ್ಟೇ, ಜಾಸ್ತಿ ತಿನ್ನೋಕ್ಕಾಗಿಲ್ಲ. ನನ್ನ ಪಾಪುದು ಯಾರೋ ಆಟ ಸಾಮಾನು ಎತ್ಕೊಂಡ್ಬಿಟ್ಟವ್ರಂತೆ. ನಮ್ಮಮ್ಮ ಕೇಳಿದ್ದಕ್ಕೆ ಅವರು ನಮ್ಮದು ಅಂತ ಅಂದ್ರಂತೆ. ಇನ್ನೇನು ನಾವು ಅಕ್ಕಪಕ್ಕ ಇರೋರು ಈಗ ಜಗಳ ಆಡೋಕ್ಕಂತೂ ಆಗಲ್ಲ. ಬಟ್ ಕೃತು ನನಗೆ ಅದು ಆಟ ಸಾಮಾನು ಬೇಕೇ ಬೇಕು ಅಂತ 1 ಅವರ್ ಹತ್ತಿದ್ದಾಳೆ. ಏನಾರು ಮಾಡ್ಕೊ 1 ಅವರ್ ಹತ್ತಿದ್ದಾಳೆ. ಅವಳನ್ನ ಸಮಾಧಾನ ಮಾಡೋಕ್ಕೆ ಸಾಲಿಗ್ರಾಮ ಕರ್ಕೊಂಡು ಹೋಗ್ತೀನಿ, ಚಾಟ್ಸ್ ಕೊಡಿಸ್ತೀನಿ ಅಂತ ಅಂದೆ. ಆಮೇಲಿಂದ ಅವಳು ಲಾಸ್ಟಿಗೆ ಅದನ್ನೇ ಹಿಡ್ಕೊಂಡ್ಬಿಟ್ಲು. ಹೇಗೆ ರೆಡಿ ಆಯ್ತಿದ್ದಾಳೆ. ಅವಳಿಗೆ ಕಿಟ್ ಕ್ಯಾಟ್ ಲಾಸ್ಟ್ ಟೈಮ್ ಸಾಲಿಗ್ರಾಮಕ್ಕೆ ಹೋದಾಗ 30 ರೂಪೀಸ್ ಕಿಟ್ ಕ್ಯಾಟ್ ತೊಗೊಂಡಿದ್ಲು, ಚಿಕನ್ ತರೋಕೆ ಹೋದಾಗ. ಎಸ್, ಕರೆಕ್ಟ್, ಅದನ್ನೇ ಹೇಳ್ತಾವಳೆ ಕಿಟ್ ಕ್ಯಾಟ್ ಬೇಕು ಅಂತ. ಆಮೇಲೆ ಇವಳೇನೋ ಮೊನ್ನೆ ನಾನು ಬರ್ಗರ್ ತಿಂದಿದ್ನಲ್ಲ, ತಿನ್ನಬೇಕು ಅಂತಿದ್ಲು. ಅದಕ್ಕೆ ಇವಳು ಪಾಪ ತಲೆನೋವು ಅಂದರೂ ಕೂಡ ಮಲಗಿದವಳನ್ನ ಹೇಳ್ಸಿ ಕರ್ಕೊಂಡೋಗ್ತಾ ಇದ್ದೀವಿ. ಇವರಿಬ್ಬರು ಈಗ ಆಲ್ಮೋಸ್ಟ್ ರೆಡಿಯಾಗಿದ್ದಾರೆ. ನಾನೇನು ರೆಡಿಯಾಗಿಲ್ಲ, ಹಾಗೆ ಮನೆ ಹತ್ರ ಹಾಕೊಳ್ಳೋ ಡ್ರೆಸ್ ಹಾಕ್ಕೊಂಡಿದ್ದೀನಿ. ಈಗ ಆ ಬೆಕ್ಕಿಗೆ ಸ್ವಲ್ಪ ಹಾಲು ಹಾಕಬೇಕು. ಪಿಂಕಿಗೆ ಹಾಲು ಹಾಕಿ ನಾನು ಈಗ ರೆಡಿಯಾಗಿ ಸಾಲಿಗ್ರಾಮಕ್ಕೆ ಹೊರಡೋಣ ಬನ್ನಿ. ಅದೇ ಪ್ಯಾಂಟ್ಗೆ ಅದೇ ಟಾಪಲ್ಲಿ ಆ್ಯಕ್ಚುಲಿ ಇದು ಸ್ವೆಟ್ರ್ ಥರನೂ ವೇರ್ ಮಾಡ್ಬೋದು, ಅಥವಾ ಜೀನ್ಸ್ಗೆ ಒಂಥರ ಟಾಪ್ ಥರನೂ ವೇರ್ ಮಾಡ್ಬೋದು. ಇದನ್ನು ಹಾಕ್ಕೊಂಡಿದ್ದೀನಿ. ಒಳಗಡೆ ಟೀ ಶರ್ಟ್ ಹಂಗೆ ಇದೆ. ಅಯ್ಯೋ ಚಳಿ ಗಾಳಿ, ಅದಕ್ಕೆ ಸರಿಯಾಗುತ್ತೆ ಅಂತೇಳಿ ಹಾಗೆ ಹಾಕ್ಕೊಂಡಿದ್ದೀನಿ. ನನ್ನ ತಂಗಿ ಹಂಗೆ ಬರ್ತೀನಿ ಕಣೆ ಅಂದಿದ್ದಕ್ಕೆ, ಹಂಗೆ ಬಂದರೆ ನಾನು ನಿನ್ನ ಜೊತೆಗೆ ಬರೋದೇ ಇಲ್ಲ ಅಂದು. ಅದಕ್ಕೆ ಹಿಂಗೆ ಹಾಕ್ಕೊಂಡಿದ್ದೀನಿ. ನೋಡೋಣ ಅವಳು ಏನಾದರೂ ಪ್ಯಾಂಟ್ ಚೇಂಜ್ ಮಾಡು ಅಂತಾಳ, ಓಕೆ ಮ್ಯಾಚ್ ಆಗ್ತಾ ಇದೆ ಅಂತಾಳ ಅಂತ. ಬನ್ನಿ ಇವಾಗ ಹೋಗೋಣ. ಬಾಚಿನಿ ಗಾಡಿ ಕೀ ತಗೋ. ಇದು ಆ ಹಣ್ಣು ಚೆನ್ನಾಗಿ ಕಾಣ್ತಾ ಅದ. ಯಾಕೆ ಹಿಂಗೆ ಯಪ್ಪ, ನಂಗೆ ಅಷ್ಟೊತ್ತಿಂದ ನೀರು ಕುಡಿಯೋಣ ಅಂತ ಅನ್ಕೊಂಡು ನೀರನ್ನೇ ಕುಡ್ದಿಲ್ಲ. ಒಂದು 300 ರೂಪಾಯಿ ಆಗಬಹುದು ಅಂದ್ಕೊಂಡಿದ್ದೀನಿ ಗೈಸ್. ನಮ್ಮಮ್ಮ ಚಿಕನ್ ತರ್ತೀರಾ, ಬೇಕಾ ತರ್ಸೋಣ ಅಂತು. ಚಿಕನ್ ಬೇಡ ಅಂದು ನಾವೇನೆ ತಿಂತಾನೆ ಇರ್ತೀವಲ್ವ ವೀಕ್ಲಿ. ಒಬ್ಳು ಬಟ್ಲಲ್ಲೇ ತಿಂತಾರೆ, ಬಟ್ಲಲ್ಲೇ ತಿಂತಾರೆ. ತಿನ್ಲಿ ಬಿಡು, ನನ್ನ ಮಗಿಗೆ ಹೊಟ್ಟೆಸ್ತದೆ. ತಿನ್ ಮಗಳು, ಖಾರ ಹೆಚ್ಕೋ ಚಟ್ನಿಯ ಮಗಳು. ಸೂಪರ್. ಯಾಕೆ ಚಿಕನ್ ತಿಂದಿಲ್ವ ಅಂಚಿನೂ? ಅಜ್ಜಿ ಬೇಕು ಕೊಡ್ಕೊಳ್ಳೋಣ ಅಂತ ಅದಲ್ಲ, ಹೊಟ್ಟೆ ಸಿಗ್ತದೆ. ಎಲ್ಲ ಚಪ್ಪಲಿ 16 ಚಪ್ಪಲಿ ಅವೆ, ಯಾವಾಗ ಕೊಡೋದು? ಹಾಂ, ಅಮ್ಮಂಗೆ ದುಡ್ಡು ಇಸ್ಕೊಡೆ, ಎಲ್ಲರ ತವೇ ಮುದು. ಯಾರು ಬೈತಿದ್ಯಮ್ಮ? ತಿನ್ಲಿ ಬಿಡು, ತಿನ್ಮಗ್ನೆ ನಿಧಾನಕ್ಕೆ ತಿನ್ನೇ, ಹೋಗಲ್ಲ. ತಿನ್ಬೇಡ ಅಂದಿಲ್ಲ, ಅವಳು ಓಡ್ಬತ್ತಾಳಲ್ಲ. ಗಾಡಿ ತಳ್ಳೆ ಆಚೆಗೆ ಚಿನಿ. ನೋಡಿ ಗೈ ಸುಳ್ಳೆ ಹೆಂಗೆ ರೆಡಿ ಆಗೋಳೆ, ಕಡಿತಾಳೆ. ಅಲ್ಲಿಗೆ ಬಂದಿದ್ದೀವಿ ಇವಾಗ. ಹಾಂ, ಅಲ್ಲೇನು ಇಲ್ಲ ಕತೆ. ಬಾ, ಏನೇನು ಬೇಕು ಇವಾಗ ನೋಡಿಬಿಟ್ಟು ಒಂದೊಂದಾಗಿ ಬುಕ್ ಮಾಡೋಣ. ಬಾ ಚಿರು, ತಾಕೊಡ್ತೀನಿ ಇರು. ನೋಡಲಿ ಅಮ್ಮ. ಎಗ್ ಚೀಸ್ ಬರ್ಗರು, ಎಗ್ ಬರ್ಗರು, ಐಸ್ ಕ್ರೀಮು, ಫ್ರೂಟ್ ಮಿಲ್ಕ್ ಶೇಕು, ಫ್ರೆಶ್ ವೆನಿಲಾ ಐಸ್ ಕ್ರೀಮು. ನಂದು ಓನ್ಲಿ ಎಗ್ ಬರ್ಗರ್, ಅವಳದು ಎಗ್ ಚೀಸ್ ಬರ್ಗರ್. ಕೃತಜ್ಞ ಒಂದು ಐಸ್ ಕ್ರೀಮ್ ತಿಂದ್ಲು, ಇವಾಗ ಮಂಚು ತಿಂತಾವಳೆ. ಕೂತ್ಕೋ ಕೃತು. ಬರ್ಗರ್ ತಿನ್ನೋಕೆ ಟಿಶ್ಯೂ ಬೇಕು. ಟಿಶ್ಯೂ ಕೊಡಿ ಅಂತ. ಸೂಪರ್ ಗೈಸ್, ಚೆನ್ನಾಗಿ. ಬರ್ಗರ್ ತಿಂದು ಸಕ್ಕತ್ತಾಗಿತ್ತು. ಒಂದ್ಸಲ ಸ್ವಾಗತವನ್ನು ಕರ್ಕೊಬರಬೇಕು. ಕೃತು ಒಂದು ತಿಂತಾನೆ ಇರ್ತಾಳೆ. ಸ್ಪ್ರೈಟ್ ತೊಗೊಂಡಿದ್ದೀವಿ.
ಇವಳು ಎಗ್ ಚೀಸ್ ತೊಗೊಂಡಿದ್ದು, ನಾನು ಎಗ್ ತೊಗೊಂಡಿದ್ದೆ. ನನಗಂತೂ ಫುಲ್ಲು ಇಷ್ಟ ಆಗೋಗಿದೆ. ಪಕ್ಕ 15 ದಿನಕ್ಕೆ ಅಥವಾ ತಿಂಗಳಿಗೆ ಒಂದೆರಡು ಸಲ ಬಂದೇ ಬರ್ತೀನಿ. ಇವಳಂತೂ ಬಂದೇ ಬರ್ತಾಳೆ ಫ್ರೆಂಡ್ಸ್. ಅದಕ್ಕೆ ಕಮೆಂಟ್ ಹಾಕೋರೆ ಮುಖ ಎಲ್ಲ ಕೆಡೋದು ಜಾಸ್ತಿ ಚಾಟ್ಸ್ ತಿಂದರೆ, ಆಯಿಲ್ ಫುಡ್ ತಿಂದರೆ, ಜಂಕ್ ಫುಡ್ ತಿಂದರೆ. ಇವಳು ಏನು ತೊಗೊಳ್ಳೋಣ ಇನ್ನೇನು ತೊಗೊಳ್ಳೋಣ ಅಂತ ಯೋಚನೆ ಮಾಡ್ತಾಳೆ ಫ್ರೆಂಡ್ಸ್. ಅಲ್ಲಿ ನೋಡ್ಕೊಂಡು ನಂದು 60, ನಿಂದು 50, 7 ಅಷ್ಟೊಂದಾಗಿರಲ್ಲ, 200 ಒಳಗೆ. ಹಾಂ ಅಷ್ಟೇ, 200 ಒಳಗೆ. 10 ರೂಪೀಸ್ದು, 10 ರೂಪೀಸ್ ನೋಡಿ ಹೆಂಗೆ ಕರೆಕ್ಟಾಗಿ ಹೇಳಿದೆ. 200 ನೋಡಿ. ಲಾಸ್ ಮಾಡ್ಕೊತಿದ್ರಿ ಇವಾಗ. ಎಷ್ಟು ಕಾಳು ಇದು ಹಾಕಿದೆಯಲ್ಲ, ಎಡದ್ರೆ ಸಾರ್ಗೆ ಹಾಕೋಬೋದು. ತಗೊಳ್ಳೋದ ಬೇಡ ಬಿಡು. ಇನ್ನೇನು ಬೇಕು, ಇನ್ನೇನವೇ ಅಷ್ಟೇ ತಾನೇ. ಟೊಮೊಟೊ ಬೇಡ, ಸಾಕು ಕೊಡಪ್ಪ ಅಷ್ಟೇ. ಬಜ್ಜಿ ಮೆಣಸಿನ್ಕಾಯಿ ತಗೊಳ್ಳೋದೇನೆ ಕೊಡಪ್ಪ, 20 ರೂಪಾಯಿಗೆ ಚೆನ್ನಾಗಿರವ ಹಾಕಪ್ಪ. ಅಲ್ಲಿಂದ ತಿಂದು ಇಲ್ಲಿ ತರಕಾರಿ ತಗೋ. ನಿಮ್ಮ ಅಕ್ಕ ಇಲ್ವಾ? ಅಕ್ಕನ ಯಾರೋ ಇರ್ತಾರಲ್ಲ. ಮುದ್ದು ಹಂಗೆ ಮಾಡಬಾರ್ದು, ಸಾಕು. ಬರ್ಗರ್ ತಿನ್ಬೇಕಂತ ಗೈಸ್ 350 ರೂಪಾಯಿ ಖಾಲಿ ಮಾಡ್ಕೊಬೋದಿದ್ವಿ ಗೈಸ್. ಅಲ್ಲೇ 200 ರೂಪಾಯಿ ಆಯಿತು. ಪೆಟ್ರೋಲ್ ಹಾಕಿಸ್ಕೊಳ್ಳಿಲ್ಲ ಕೊನೆಗೂ ನಾನು. ನೋಡಿ ಹಾಲೇ ನೀರು ಬಿಟ್ಟಿದ್ದಾರೆ. ಕರೆಂಟ್ ಹೋಗಿ ಬೇರೆ ಬತ್ತು, ಮತ್ತೆ ಮೋಟ್ರ್ ಆನ್ ಮಾಡ್ದು. ಈಗ ನೀರು ಹಿಡಿಬೇಕು. ನೀರು ಹಿಡಿದು ಹಾಂ ಗೊತ್ತಿಲ್ಲ. ಎಲ್ರಿಗೂ ಹಾಯ್ ಮಾಡಿ ಹೋಗಮ್ಮ. ಬಡ್ಡಿದೆ ನಿನ್ನ. ಕರೆಂಟ್ ಹೊಡಿತದೆ ಈಗ ಚೌರಿ. ಅಲ್ಲ ಅದೇ ಮೊಟ್ಟೆ ಪಪ್ಸಿದೆ ತಿನ್ನು ಮಮ್ಮಿ. ನೀನು ಹೇಳಿದ್ಯಾ ಅಂದ್ಬಿಟ್ಟು ತರಕಾರಿ ತಂದಿದ್ದೀನಿ, ಬಜ್ಜಿ ಮೆಣಸಿನ್ಕಾಯಿನೂ ತಂದಿದ್ದೀನಿ ಬಜ್ಜಿ ಮಾಡೋಕ್ಕೆ. ಹಾಲೆ ಹೋಗೋಳೆ ನೋಡಿ ಗೈಸ್. ಬಾರೆ ಚೌರಿಗೆಲ್ಲಿರೋ ನೀರಾಗ ಮೈ ಬಾ. ಯಾಕೆ ಏನು ರೋಗ ನಿಂಗೆ? ಚೆನ್ನಾಗೇ ಇದೆಯಲ್ಲ. ಆಗಲೇ ತಲೆನೋವು ಉಸಾರಾಯ್ತು ಅಂದರೆ ಕೂದಾಕ್ ತಿಂತಾಳು. ತಲೆನೋವು ಉಸಿರಾಯ್ತು. ಅಮ್ಮಲ್ಲಿ ಕಿತ್ತೋಯ್ತಾ ಬಂದೆ. ಅಮ್ಮ ಪಾತ್ರೆ ಏನೋ ತೊಳಿತೈತೆ. ಹಾಲಲ್ಲೆಲ್ಲ ಸ್ವಲ್ಪ ಹರಗಿದ್ಲು. ಟಾಯ್ಸ್ ಎಲ್ಲ ಕೊರತು ಅದನ್ನೆಲ್ಲ ಎತ್ತಿಟ್ಟಿದ್ದಾಯಿತು. ಇವಾಗ ತರಕಾರಿ ಎಲ್ಲ ಜೋಡಿಸಿಡೋಣ ಅಂತೇಳಿ ಜೋಡಿಸ್ತಾ ಇದ್ದೀನಿ. ಈಗ ತರಕಾರಿ ಜೋಡಿಸ್ಬಿಟ್ಟು ಮನೆ ಕಸ ಎಲ್ಲ ಗುಡಿಸ್ಬಿಟ್ಟು ಅಷ್ಟರಲ್ಲಿ ಅಮ್ಮನ ಕೆಲಸ ಮುಗಿಯುತ್ತೆ. ಚಾಂದು ಮತ್ತೆ ತಲೆನೋವು ಅಂತೇಳಿ ಮಲಗಿದ್ದಾಳೆ. ಎಲ್ರಿಗೂ ಒಂದ್ಸಲ ಟೀ ಇಟ್ಕೊಟ್ಬಿಟ್ರೆ ಕೆಲಸ ಎಲ್ಲ ಮುಗಿಯಿತು. ನೈಟ್ಗೆ ಏನಾದರೂ ಸಾಂಬಾರಿಲ್ಲ, ಸಾಂಬಾರು ಮಾಡ್ಕೋಬೇಕು. ಸುಮ್ಮನೆ ಹಾಗೆ ಮಲಗಿದೆ. ಟೈಮ್ ಬಂದು 6:23 ಆಯಿತು. ಟೀ ಇಟ್ಟೆ. ಇವಾಗ ಚಾಂದನು ಇವಾಗ ಎದ್ದು ಬಂದು ಫೋನಲ್ಲೇನೋ ಇದ್ದಾಳೆ. ಚಾರ್ಜರ್ ಆಗಿತ್ತು, ಪವರ್ ಬ್ಯಾಂಕ್ ಹಾಕಿದ್ದೀನಿ. ಇದು ಯೂಸ್ ಮಾಡ್ದೇ ಸುಮಾರು ದಿನ ಆಯ್ತು, ಯೂಸ್ ಮಾಡೋಣ ಅಂತೇಳಿ ಅಮ್ಮ ಆಚೆ ಕಡೆ ಕೂತಿದ್ದಾರೆ. ಅಲ್ಲೇ ಟೀ ತೊಗೊಂಡೋಗ್ಕೊಟ್ಟೆ. ನನ್ನ ಫ್ರೆಂಡ್ಸ್ ಸೌಮ್ಯ ಅವ್ರ ಮನೆಗೆ ಹೋಗೋದ ಏನು, ಟೈಮ್ ಬೇರೆ ಆಯಿತು, ಕತ್ಲೆ ಆಯಿತು. ನಮ್ಮಮ್ಮ ಹೋಗು ಅಂದರೆ ಇವಾಗ ಹೋಗ್ತೀನಿ, ಇಲ್ಲ ಇನ್ನೊಂದು ದಿನ ಫ್ರೀ ಇದ್ದಾಗ ಹೋಗ್ತೀನಿ. 7:45 ಹೋಗಿ 7:25 ಬಂದೆ ಮನೆಗೆ. ನನ್ನ ಫ್ರೆಂಡ್ ಸೌಮ್ಯನ ಮೀಟ್ ಮಾಡೋಕ್ಕೆ ಹೋಗಿದ್ದೆ, ದೇವಿ ತಂದ್ರೈದು. ಅವಳಿಗೆ ಪಾಪದು ಡೆಲಿವರಿ ಆಗಿತ್ತು, ಅದಕ್ಕೆ ಇವಾಗ ಊರಿಗೆ ಬಂದು. ಏನು ಕೃತು ಕಳ್ಳೆ ಕತ್ ಹೋಗವ, ಸಾರು ಮಾಡಿರ್ಲಿಲ್ವ ಅದು ಫೋಟೋ ಅಷ್ಟೇ ಕತ್ ಹೋಗ್ತೀನಿ. ಅದಕ್ಕೆ ಹೋಗಿ 1:45 ಗಂಟೆ ಅಷ್ಟೇ ನಂಗೆ ಟೈಮ್ ಸಿಕ್ಕಿದ್ದು ಮಾತಾಡೋಕ್ಕೆ. 7:25 ಮನೆಗೆ ಬಂದೆ. ಪೆಟ್ರೋಲ್ ಬೇರೆ ಖಾಲಿ ಆಯಿತು. ಅಲ್ಲಿ ಗಿರಿ ಸಿಕ್ತಾಕ ಅಂದ. ಏನಪ್ಪ ಅಂದೆ. ತಂದ್ರೆ ಪೆಟ್ರೋಲ್ ಹಾಕ್ಕೊಂಡು ತಂದ್ರೆಲಿ ಬಂದೆ. ನೀರ್ಗಿರಿ ವಾಟರ್ ಮ್ಯಾನ್ ಗಿರಿ ನೋಡಿದ್ರೆ ಅಕ್ಕ ಬೇಳೆ ಸಾರಿಗೆಲ್ಲ ಕೂಗಿಸಿ ಪಾಪ ಬಜ್ಜಿಗೆಲ್ಲ ರೆಡಿ ಮಾಡ್ಕೊಂಡಿದ್ರು ಗೈಸ್. ನನ್ನ ಮಗಳು ಬಿಟ್ಬಿಟ್ಟು ಹೋಗಿ, ನನ್ನ ಮಗಳು ಬೇರೆ ಅವಾಂತರ ಮಾಡಾಕೊಳ್ಳೆ. ನಮ್ಮ ಮಮ್ಮಿ ಇಷ್ಟ ಗಂಟ್ಲು ಬೈತು, ಸಮಾಧಾನ ಆಗ ಗಂಟ್ಲು ಬೈಕೊಳ್ಳೋದು ಹೊಡಿತಾ ಇಲ್ಲ ಬಿಡ್ತಾರ ಅಂತ. ಫೋನ್ ಮೇಲೆ ಫೋನ್ ನಾನು ಹಾಕ್ತಾನೆ ಹೋಗಿದ್ದೀನಿ, ಸ್ವಿಚ್ ಆಫ್ ಮಾಡಿದೆ ನೋಡು. ಬಜ್ಜಿ ಮೆಣಸಿನ್ಕಾಯಿ ತಂದಿದ್ವಲ್ಲ ಫ್ರೆಂಡ್ಸ್ ಮಧ್ಯಾಹ್ನ ಸಾಲಿಗ್ರಾಮದಲ್ಲಿ. ಸುಮಾರು ದಿನ ಆಗಿತ್ತು ನಾವು ಬಜ್ಜಿ ಬೋಂಡ ಎಲ್ಲ ಹಾಕಿರಲಿಲ್ಲ ಮನೇಲಿ. ಪಕೋಡ ಮಾಡೋಣ ಅಂತ ಅದು 1.5 ತಿಂಗಳಿಂದ ಪ್ಲ್ಯಾನ್ ಇದ್ದು, ಫೈನಲಿ ಇವತ್ತು ಬಜ್ಜಿ ಆಯ್ತು. ಅದೇ ಪಕೋಡ ಹಾಕಲೇ ಎಲ್ಲ ಕೊನೆಗೂ. ನನ್ನ ತಂಗಿ ಫುಲ್ ಬ್ಯುಸಿ ಆಗೋಳೆ ಗೈಸ್, ಏನು ಮಾತಾಡ್ತಾ ಇಲ್ಲ. ಆದ್ರೂ ಹೋಟ್ಲಲ್ಲಿ ಮಾಡ್ತಾರಲ್ಲ ಆ ಘಮ ಬರಲ್ಲ, ಘಮ್ ಅಂತ ಇರ್ತವೆ. ಬೇರೆಯವರು ಘಮ್ ಅಂತ ಇರ್ತವೆ. ನಾನು ಬೇರೆಯವ್ರಿಗೆ ಅಕ್ಕಪಕ್ಕವ್ರ ಘಮ. ಈಗ ದೋಸೆ ನಮ್ಮನೇದು ಬೇರೆಯವ್ರ ಘಮ ಘಮ ಅಂತ ಆದ್ರೂ ಎಲ್ಲ ತಂದ್ರಲ್ಲಿ ನಾವು ನೆಟ್ಕೊಬರ್ಬೇಕಾದ್ರೆ ಬಜ್ಜಿ ಮಾಡೋರಲ್ಲ, ಆ ಟೇಸ್ಟ್ ಬಜ್ಜಿ ಇನ್ನೆಲ್ಲ ಸಿಗಲ್ಲ. ಸಖತ್ತಾಗಿ ಅಪ್ಪಾಜಿ ತತ್ತದಲ್ಲ ಮೊಟ್ಟೆ ಬೋಂಡ, ಅವು ಚೆನ್ನಾಗಿರ್ತವೆ. ಅಲ್ಲಿ ತರೋದು ಮೊಟ್ಟೆ ಬೋಂಡ ಅವತ್ತೊಂದಿನ ನಂಗೆ ತಂದು ಕೊಡ್ತು ಅಲ್ಲಿ.
ಕರ್ಪುರಹಳ್ಳಿಯಿಂದ ಮುಂದೆ ಒಂದು ಅಂಗಡಿ ಇಲ್ಲೋ ಟೀ ಅಂಗಡಿ ನಮ್ಮೂರವರೆಲ್ಲ ಕೂತ್ಕೊಳ್ಳಲ್ವಾ, ಅಲ್ಲಿ ಮಾಡೋದು. ಅವತ್ತೊಂದಿನ ಹಾಲು ತಗೊಬತ್ತೀನಿ ತಗೊಂಬಿಟ್ಟು ನಿಲ್ಲಿಸ್ತು ಗಾಡಿಯ. ನಾನು ಡ್ಯೂಟಿ ಅದೇ ಈರುಳ್ಳಿ ಉಪ್ಪು ಮೆಣಸಿನ್ಕಾಯಿ ಮತ್ತು ಮೆಣಸಿನ್ಕಾಯಿ ಖಾರ ಹಾಕ್ಬಿಟ್ಟು ಸವರ್ಬಿಟ್ಟು ಕೊಡ್ತಾರೆ. ಮೊಟ್ಟೆ ಗೊತ್ತಾ, ಇದಕ್ಕೆ ನಾವು ಇನ್ವೆಸ್ಟ್ ಮಾಡಿರ್ತೀವಿ ಮತ್ತೆ ಸ್ವಲ್ಪ ಕಷ್ಟ ಬಿದ್ದಿರ್ತೀವಿ ಬ್ಯಾಕ್ ಸೈಡು ಒಂದು ಅರ್ಧ ಗಂಟೆ. ಸೊ ನಮ್ಗೆ ಅದು ಇದು ಏನು ಕಷ್ಟ ಅನ್ಸಿರುತ್ತೆ, ಅದಕ್ಕೆ ನಮ್ಗೆ ಟೇಸ್ಟ್ ಕಷ್ಟ ಅಂತ ಅನಿಸ್ತಾರೆ, ದುಡ್ಡು ಕೊಟ್ಬಿಟ್ಟು ಅದಕ್ಕೆ ಟೇಸ್ಟ್ ಇರ್ತದೆ. ಈ ಲಾಜಿಕ್ ಯಾವ ತರ ವರ್ಕ್ ಅಂದ್ರೆ ನಾವೇ ಕೈಯಾರ ಮಾಡಿದ್ರೆ ನಮ್ಗೆ ಅಷ್ಟು ಟೇಸ್ಟ್ ಅನ್ಸಲ್ಲ. ಹೌದಾ? ನಿಜಾನ ಫ್ರೆಂಡ್ಸ್ ಹೇಳ್ತಿರೋದು ನಿಜ ಅನ್ಸಿದ್ರೆ ಹೇಳಿ. ಯಾರಾದ್ರೂ ಮಾಡ್ಕೊಟ್ರೆ ಟೇಸ್ಟ್ ಫುಲ್ ಅನ್ಸುತ್ತೆ. ಹೌದಾ? ಪೊಲೀಸ್ ಈಸ್ಬೇಡ ನೋಡಿ ಸಾಕ, ಇನ್ನೊಂಚೂರು ಕೆಂಪಗಿರಲಿ. ಏನು ಮಳ್ಳಾಡಿಸ್ತೀವಿ ಎಣ್ಣೆ ಗ್ಯಾಸ್ ನಾನು. ಬಟ್ ಯಾಕೋ ಇವತ್ತು ಒಂಥರ ಚಳಿ ಆಗ್ತಾ ಇದೆ, ಯಾಕೆ ಅಂತ ಹೇಳಿ ಗೊತ್ತಿಲ್ಲ. ಊಟ ಎಲ್ರದ್ದು ಆಯಿತು. ಬಜ್ಜಿ ಸಖತ್ತಾಗಿದೆ ಅಂತೇಳಿ ಬಜ್ಜಿನೂ ಸಖತ್ತಾಗಿ ತಿಂದೆ. ಹಣ ಡಯಟ್ ಮಾಡೋಣ ಅನ್ಕೋತೀನಿ, ಡಯಟು ಆಗಲ್ಲ ಏನೂ ಅಲ್ಲ ಅಂತ ಅನ್ಕೋತೀನಿ. ಏನಾದ್ರು ಸತ್ತೋಗ್ಬಿಟ್ರೆ ಚೆನ್ನಾಗಿ ಉಂಡು ತಿನ್ಬೇಕಲ್ವಾ ಅಂತ. ಅಯ್ಯೋ ಏನೋ ಉಂಡಿಲ್ಲ ಸತ್ತೋಗ್ಬಿಟ್ಟು ಅಂತ ಅಂದ್ಬಿಟ್ರೆ ಅಂತ ಹಂಗೆ ಯೋಚನೆ ಮಾಡ್ತೀನಿ. ನಾನೇ ಎಲ್ಲನೂ ಯೋಚನೆ ಮಾಡ್ತೀನಿ. ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ ಅಂದರೆ ಅಂತ ಹೇಳಿದ್ನಲ್ಲ, ಬಟ್ ವಿಡಿಯೋ ಏನೂ ಮಾಡ್ಕೊಳಕ್ಕಾಗಲಿಲ್ಲ. ಬಿಕಾಸ್ ನಂಗೆ ಸಿಕ್ಕಿದೆ ಒಂದು 3/4 ಗಂಟೆ ಎಲ್ಲ ಮಾತಾಡ್ತಾಯಿದ್ದು, ಅದು ಟೈಮ್ ಸಾಲಿಲ್ಲ. ಬಟ್ ನೆಕ್ಸ್ಟ್ ವೀಕ್ ನಾನು ರಜಾ ಸಿಕ್ಕಿದಾಗ ಖಂಡಿತವಾಗ್ಲೂ ಹೋಗಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಬರ್ತೀನಿ. ಸೊ ಏನಕ್ಕೆ ಅಂತ ಹೇಳಿದ್ರೆ, ಅವಳು ಇವಾಗ ಬಾಣಂತಿ. ಮಗು ಎಲ್ಲ ವೀಡಿಯೋದಲ್ಲಿ ಮಾಡಿ ತೋರಿಸೋದು, ಮಗು ತೋರಿಸ್ತಿಲ್ಲ ಅಂದರೂ ಅಟ್ಲೀಸ್ಟ್ ಅವಳು ಫೇಸ್ ತೋರಿಸ್ಬೋದಿತ್ತು. ಬಟ್ ಅವಳಿಗೆ ಆ್ಯಕ್ಚುಲಿ ಇದರಿಂದ ಎಲ್ಲ ದೂರ ಅವಳು. ಸೌಮ್ಯ ಅಂತ ಹೇಳಿ ನನ್ನ ಬೆಸ್ಟ್ ಫ್ರೆಂಡು. ಅವಾಗ PUC ಡಿಗ್ರಿದೆಲ್ಲ ನಾವು ಜೊತೆಲೇ ಇದ್ದಿದ್ದು. ಸೊ ರಂಜು ಕಾಲ್ ಮಾಡಿಕೊಂಡು ಸೌಮ್ಯ ಇದ್ದಾಳ ಇಲ್ವಂತ ಕನ್ಫರ್ಮ್ ಮಾಡಿಕೊಂಡು ನಾನು ಹೋಗೋದೆ 6:30 ಆಗೋಯಿತು. ಹಾಗಾಗಿ ಲೇಟ್ ಆಗೋಯಿತು. ಅವಳು ಕಾಲ್ ಮಾಡಿ ಹೇಳಿದ್ಮೇಲೆ ನಾನು ಹೊರಟಿದ್ದು. ಇವತ್ತಿಗೂ ನಾನು ನನ್ನ ಲೈಫ್ ಲಾಂಗು ಸೌಮ್ಯನ ನೆನ್ಕೋಬೇಕಾಗತ್ತೆ. ಏನಕ್ಕೆ ಅಂತ ಹೇಳಿದ್ರೆ, ನನಗಿವತ್ತು ಈ ಕೆಲಸ ಸಿಕ್ಕಿದೆ, ನಾನಿವತ್ತು ಈ ಜಾಬಲ್ಲಿ ಇದ್ದೀನಿ ಅಂತ ಹೇಳಿದ್ರೆ, ಒಂದು ಕಡೆ ನೇರವಾಗಿ ಅಥವಾ ಪರೋಕ್ಷವಾಗಿ ಸೌಮ್ಯನೂ ಕಾರಣ. ಹೇಗೆ ಅಂತ ಹೇಳಿದ್ರೆ, ಅವಳು ಕೂಡ ಅಂಗನವಾಡಿ ಟೀಚರೇನೆ. ಅವಳಿಗೆ ಕೆಲಸ ಸಿಕ್ಕಿ 7-8 ವರ್ಷ ಆಗಿರ್ಬೋದೇನೋ. ಅವಳು ಡಿಗ್ರಿ ಫೈನಲ್ ಇಯರ್ ಇದ್ದಾಗಲೇ ಮದುವೆ ಆಗಿದ್ದು. ಮದುವೆ ಆದಮೇಲೆ ಫೈನಲ್ 6th ಸೆಮಿಸ್ಟರ್ ಎಕ್ಸಾಮ್ ಬರೆದಿದ್ಲು ಅವಳು. ನನಗೆ ಇವಾಗಲೂ ನೆನಪಿದೆ. ಅವಳು ಮದುವೆಗೆಲ್ಲ ಹೋಗಿದ್ವಿ. ಸೊ ಅವಳು ತುಂಬ ಸೀನಿಯರ್ ಜಾಬಲ್ಲಿ. ಅವಳು ನನಗೆ ಕಾಲ್ ಮಾಡಿದಾಗ ಅವಾಗ ತುಂಬ ಕಾಲ್ ಮಾಡಿದ್ದು, ತುಂಬ ಸಲ ಸಂತೋಷ ಹೋದ್ಮೇಲೆ ಹೇಳಿದ್ದು, ಖಂಡಿತವಾಗ್ಲೂ 100% ನಿಮ್ಗೆ ಜಾಬ್ ಆಗುತ್ತೆ. ಅವ್ರದ್ದು ಕೂಡ ಹಾಸನ ಡಿಸ್ಟಿಕ್ಕು. ಸೊ ಹಾಸನ ಡಿಸ್ಟಿಕ್ಕಲ್ಲಿ ಯಾವ್ದು ವೇಕೆನ್ಸಿ ಇದೆ ಎಲ್ಲದಕ್ಕೂ ಕೂಡ ಕಾಲ್ ಫರ್ ಮಾಡಿದ್ದಾರೆ. ನಿಮ್ಮೂರಿಗೆ ಕಾಲ್ ಫರ್ ಮಾಡಿದಾರ ಏನು ಅಲ್ಲಿ ನಿಯರ್ ಸೈಬರಲ್ಲಿ ಚೆಕ್ ಮಾಡಿಸಿ ಅಪ್ಲಿಕೇಶನ್ ಹಾಕು ಅಂತ ಹೇಳಿದ್ದು. ನಾನು ಬೇಡ, ನನಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದಾಗ, ಏನು ಟ್ಯಾಬ್ಲೆಟು ನಿನ್ನ ಮಗಳ ಕಾಟಕ್ಕೆ ಯಾಕೆ ಈಗ ಮಗ ಹೇಳಿಸ್ತಾ ಇದ್ದೀರಾ? ಹೇಳಿಸ್ತಿಲ್ಲ, ಬಟ್ಟೆ ಇತ್ತು. ಸರಿ ಬಾಕ್ಲಾಕೊಂಡು ಹೋಗೋಂಗೆ. ಕಾಲ್ ಫರ್ ಮಾಡಿದಾರ ಕೇಳು ಅಂತ ನಾನು ಬೇಡ ಅಂತೆಲ್ಲ ಹೇಳಿದಾಗ, ಇಲ್ಲ ಹಾಕು, ಹೆಂಗೋ ಜೀವನಕ್ಕೊಂದಾಗುತ್ತೆ ಅಂತ ಹೇಳಿ ತುಂಬ ಫೋರ್ಸ್ ಮಾಡಿದ್ಲು. ಅದಾದಮೇಲೆ ವರ್ಷಿತಾ, ನಿಮಗೆಲ್ಲರೂ ಹೋಗೋದು ಹಳೆ ವೀಡಿಯೋಸಲ್ಲೆಲ್ಲ ವರ್ಷಿ ಬಂದಿದ್ದಾಳೆ. ವರ್ಷಿತಾನು ಕೂಡ ವರ್ಷಿತಾ ಅವ್ರ ಫ್ರೆಂಡ್ ಒಬ್ಬರು ಹೇಳಿ, ಅವಳು ನನಗೆ ಫೋನಲ್ಲೆಲ್ಲ ಹೇಳಿದ್ಲು ಹಾಕು ಅಂತ ಹೇಳಿ, ಅಪ್ಲಿಕೇಶನ್ ಹಾಕು ಅಂತ. ಸೊ ಇಬ್ಬರು ಜಾಸ್ತಿ ಫೋರ್ಸ್ ಮಾಡಿದ್ದು ಅಂದರೆ ಸೌಮ್ಯ ಮತ್ತು ವರ್ಷಿತಾ ಇಬ್ಬರು ನನಗೆ ಅಂಗನವಾಡಿ ಕೆಲಸಕ್ಕೆ ಅಪ್ಲಿಕೇಶನ್ ಹಾಕೋಕ್ಕೆ. ನಾನು ಬೇಡ ಅಂತ ಹೇಳಿ ಸುಮ್ಮನೆ ಆಗಿದ್ದೆ. ಅದಾದಮೇಲೆ ಅಯ್ಯೋ ಇರಲಿ ನೋಡೋಣ, ಇನ್ನೂ ಆದಾಗ ಅಲ್ವ, ಸುಮ್ಮನೆ ಹಾಕೋಕ್ಕೇನು ಅಂತ ಹೇಳಿ ಹಾಕಿದ್ದು. ನಾನು ಇವತ್ತು ಈ ಕೆಲಸದಲ್ಲಿದ್ದೀನಿ ಅಥವಾ ಇದರಿಂದ ಏನಾದ್ರು ಅರ್ನಿಂಗ್ಸ್ ಮಾಡಿಕೊಂಡು ಸೇವಿಂಗ್ಸ್ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ, ಸೊ ಅವರು ಒಂದು ರೀತಿ ಕಾರಣ. ಅವ್ರನ್ನ ನೆನೆಸ್ಕೋಬೇಕು ನಾವು. ತುಂಬ ಕಷ್ಟದ ಟೈಮಲ್ಲಿ ನಮಗೆ ತುಂಬ ಒಳ್ಳೆಯ ಸಜೆಷನ್ನ ಕೊಟ್ಟಿದ್ದಾರೆ. ತುಂಬ ಜನ ನಾವು ಫ್ರೆಂಡ್ಸು ಅಥವಾ ನಾವು ಫ್ಯಾಮಿಲಿ ಅಂತ ಹೇಳ್ಕೊಂಡು ಕೆಟ್ಟದ್ದನ್ನೇ ಬಯಸ್ತಾ ಇರ್ತಾರೆ, ಅಥವಾ ಕೆಟ್ಟದ್ದನ್ನೇ ನಮಗೆ ಗೊತ್ತಿಲ್ದಂಗೆ ಹೇಳ್ತಿರ್ತಾರೆ. ಬಟ್ ಈ ಥರ ಫ್ರೆಂಡ್ಸು ನಮ್ಮ ಸುತ್ತಮುತ್ತ ಇದ್ದಾಗ ನಿಜವಾಗ್ಲೂ ತುಂಬ ಒಳ್ಳೆಯದಾಗುತ್ತೆ. ಅದಕ್ಕೆ ನನ್ನ ಜೊತೆ ಇರೋ ಫ್ರೆಂಡ್ಸ್ಗಳು ಆ್ಯಂಡ್ ನನ್ನ ಲೈಫಲ್ಲಿ ಆಗಿರೋದೇ ಕಾರಣ. ಆ್ಯಂಡ್ ಸೌಮ್ಯ ನಾವು ಏನು ಪ್ರತಿದಿನ ಮಾತಾಡಲ್ಲ ಅಥವಾ ತಿಂಗಳಿಗೂ ಮಾತಾಡಲ್ಲ. ಸೊ ಅವಳಿಗೆ 7 ಮಂತ್ಸ್ಗೆ ಬೇಬಿ ಆಗಿ ಅದೊಂದು ಸ್ವಲ್ಪ ಏನೇನೋ ಪ್ರಾಬ್ಲಮ್ ಆಗಿ ಅವಳು 4 ಮಂತ್ಸ್ ಹಾಸನ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿ ಮಗು ಎಲ್ಲ. ಸೊ ಅಲ್ಲಿಂದೆಲ್ಲ ಈಗ ಬಂದಿದ್ದಾಳೆ. ಹಾಗಾಗಿ ನಾನು ಅದನ್ನ ಎಲ್ಲೂ ವೀಡಿಯೋದಲ್ಲಿ ತೋರ್ಸೋಕ್ಕೆ ಇದು ಮಾಡೋಕ್ಕೆ ಹೋಗಲಿಲ್ಲ. ಅದು ತುಂಬ ಸಫರ್ ಪಟ್ಟು ಬಂದಿದ್ದಾಳೆ. ಹಾಗಾಗಿ ನಾನು ಗೊತ್ತಾಗಿದ್ದು 6:30 ಆದರೆ ಅಷ್ಟು ಅರ್ಜೆಂಟಲ್ಲಿ ಓಡೋದೆ. ಆ್ಯಂಡ್
ಹತ್ರ ಕೂಡ ಏನು 1.5 ಕಿಲೋಮೀಟರ್ ಆಗ್ಬೋದೇನೋ, 1 ಕಿಲೋಮೀಟ್ರ್ ಆಗ್ಬೋದೇನೋ ನಮ್ಮೂರಿಂದ. ಹಾಗಾಗಿ ಹೋಗ್ಬಿಟ್ಟು ಬಂದೆ. ಸೊ ಇನ್ನೇನಿಲ್ಲ ಗೈಸ್, ಈಗ ಆರಾಮಾಗಿದೆ ಮಗು, ಅವಳು ಕೂಡ ಚೆನ್ನಾಗಿದ್ದಾಳೆ. ನನಗೆ ಟೈಮ್ ಸಾಲಿಲ್ಲ, ಇನ್ನು ತುಂಬ ಮಾತಾಡಬೇಕಿತ್ತು. ಯಾಕಂದರೆ ನಾವು ಡೈಲಿ ಕಾಲಲ್ಲಿ ಮಾತಾಡ್ತಾ ಇದ್ದರೆ ಮಾತಾಡೋಕ್ಕೇನೂ ಇರಲ್ಲ. ಬಟ್ ನಾವಿವ ಒಂಥರ ಅಪರೂಪದ ಫ್ರೆಂಡ್ಸ್ ಆದರೂ ತುಂಬ ಕ್ಲೋಸು ಆ ಥರ. ಇನ್ನೊಂದಿನ ನೆಕ್ಸ್ಟ್ ಸಂಡೇ ಏನಾದರೂ ಬಂದಾಗ ಅಥವಾ ಯಾವುದಾದ್ರು ರಜಾ ಇದ್ದರೆ ಖಂಡಿತವಾಗ್ಲೂ ಹೋಗಿ ಮಾತಾಡ್ಕೊಂಬರ್ತೀನಿ. ಸೊ ನೋಡಿ, ನನ್ನ ಲೈಫಲ್ಲಿ ತುಂಬ ಒಳ್ಳೆಯ ಫ್ರೆಂಡ್ಸ್ ಸಿಕ್ಕಿದ್ದಾರೆ. ಅದೊಂದು ವಿಚಾರವಾಗಿ ನಾನು ತುಂಬ ಖುಷಿಯಾಗಿದ್ದೀನಿ ಗೈಸ್. ದುಡ್ಡು ಕಾಸಲ್ಲಿ ಹೆಲ್ಪ್ ಮಾಡಿದ್ರೆ ಫ್ರೆಂಡ್ಸು ಅಥವಾ ದುಡ್ಡು ಕೊಟ್ಟರೆ ಫ್ರೆಂಡ್ಸು ಅಂತ ಅಲ್ಲ. ನಮಗೊಂದು ಕಷ್ಟದ ಟೈಮಲ್ಲಿ ಧೈರ್ಯ ಹೇಳಿರ್ತಾರೆ, ಅಥವಾ ನೀನು ಈ ದಾರಿಲಿ ಹೋಗು, ನಿನ್ನ ಲೈಫ್ ಒಳ್ಳೇದಾಗತ್ತೆ ಅಂತ ಹೇಳಿ ದಾರಿ ತೋರಿಸಿರ್ತಾರಲ್ಲ, ಅವ್ರು ನಿಜವಾದ ಫ್ರೆಂಡ್ಸು. ನನ್ನ ಲೈಫಲ್ಲಿ ಆ ಥರದವ್ರು ಒಂದು 2-3 ಜನ ಇದ್ದಾರೆ. ತುಂಬ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಇನ್ನೊಂದು ಗುಡ್ ನ್ಯೂಸ್, ಖುಷಿಯಾದ ವಿಚಾರ ನನಗೆ ಏನಂತ ಹೇಳಿದ್ರೆ, ನಾನು ಚಂದನ ಮಾತಾಡ್ತಾ ಇರಲಿಲ್ಲ. ಆಲ್ಮೋಸ್ಟ್ 2.5 ತಿಂಗಳಾಗಿ ಹೋಗಿತ್ತು. ಯಾಕೆ ಏನು ಅಂತ ಹೇಳಿ ಬೇಡ, ನಾನೇ ಮಾತು ಬಿಟ್ಬಿಟ್ಟಿದ್ದೆ ಚಂದನ ಹತ್ರ. ಅವಳು ಕೂಡ ನನ್ನ ಬೆಸ್ಟ್ ಫ್ರೆಂಡ್. 2019ರಿಂದ ನಾವು ಫ್ರೆಂಡ್ಸು. BBMPಗೆ ಟೆಲಿಕಾಲಿಂಗ್ ಜಾಬ್ಗೆ ಹೋಗ್ತಾ ಇದ್ನಲ್ಲ, ಅವಾಗಿಂದನೂ ಕೂಡ ಅವಳ ಜೊತೆ ನಾನೇ ಮಾತು ಬಿಟ್ಬಿಟ್ಟಿದ್ದೆ. ಆ್ಯಂಡ್ ಈಗ ಒಂದು 15 ದಿನ ಆಯಿತು ಅನಿಸುತ್ತೆ, ಇವಾಗ ನಾನೇ ಅವಳಿಗೆ ಕಾಲ್ ಮಾಡಿಲ್ಲ, ಮಾತಾಡ್ತಾ ಇದ್ದೀವಿ. ಸೊ ಅವಳು ಕೂಡ, ಅವಳಾಗಿರ್ಬೋದು, ವರ್ಷಿತಾ ಆಗಿರ್ಬೋದು, ಇನ್ನು ಅಶ್ವಿನಿ ಅವರೆಲ್ಲ ಪಾಪ ನನಗೆ ನನ್ನ ಲೈಫ್ ಸ್ಟೋರಿ ಎಲ್ರಿಗೂ ಗೊತ್ತು. ಅದರಲ್ಲಿ ಜಾಸ್ತಿ ನಾನು ಮಾತಾಡಿರೋದು ಸಂತು ಹೋದ ಮೇಲೆ ವರ್ಷಿತಾ ಆ್ಯಂಡ್ ಚಂದನ. ಅದು ಬಿಟ್ಟರೆ ನಮ್ಮ ಗುರುಗಳು ತುಂಬ ಗಂಟಾನುಗಟ್ಟಲೆ ನಂಗೆ ಸಮಾಧಾನ 1 ಅವರ್ 2 ಅವರ್ ಕಾನ್ಫರೆನ್ಸ್ ಕಾಲಲ್ಲಿ ತುಂಬ ಧೈರ್ಯ ಕೊಟ್ಟಿದ್ದಾರೆ. ಈಗ ತುಂಬ ಆ ಲೆವೆಲ್ಗೆ ನಾವು ಡೈಲಿ ಮೀಟ್ ಆಗಲ್ಲ, ಡೈಲಿ ಮಾಡಲ್ಲ ಅನ್ನೋದು ಬಿಟ್ಟರೆ, ಬಟ್ ಆ ಲೆವೆಲ್ ಬಾಂಡಿಂಗ್ ಇನ್ನೂ ಇದೆ. ವರ್ಷಿತಾ ನಂದು ಸಣ್ಣ ಪುಟ್ಟ ಏನೋ ಪ್ರಾಬ್ಲಮ್ ಆಗಿ ಆ ಬಾಂಡಿಂಗ್ ಡಿಸ್ಕನೆಕ್ಟ್ ಆಗಿದೆ. ಬಟ್ ಇವಾಗ್ಲೂ ಮೆಸೇಜ್ ಮಾಡ್ತಾಳೆ, ಏನಾದರೂ ಇದ್ದರೆ ನಾನು ಕಾಲ್ ಮಾಡ್ತೀನಿ. ಬಟ್ ಅಪರೂಪ. ನಾವು ಮುಂಚೆ ಡೈಲಿ ಕಾಲ್ ಮಾಡ್ತಿದ್ವಲ್ಲ, ಆ ಥರ ಎಲ್ಲ ಮಾಡಲ್ಲ. ಬಿಕಾಸ್ ನನ್ನಿಂದ ಅವ್ರ ಫ್ಯಾಮಿಲಿ ಪ್ರಾಬ್ಲಮ್ ಆಗಬಾರ್ದಲ್ವ, ಹಾಗಾಗಿ. ಸೊ ಫ್ರೆಂಡ್ಶಿಪ್ ಮಾತ್ರ ಹಾಗೆ ಇದೆ. ಇಷ್ಟು ಸ್ಟೋರಿ ಗೈಸ್. ನಾನಿವತ್ತು ಕೆಲಸದಲ್ಲಿದ್ದೀನಿ ಅಂದರೆ ಸೌಮ್ಯ ಆ್ಯಂಡ್ ವರ್ಷಿತಾ ಆ್ಯಂಡ್ ಇನ್ನೊಬ್ಬರು ಅಣ್ಣ ಇದ್ದಾರೆ, ಅವರು ಕೂಡ ಹೇಳಿದ್ರಂತೆ ಸುಷ್ಮಿತಂಗೆ ಅಪ್ಲಿಕೇಶನ್ ಹಾಕಕ್ಕೆ ಹೇಳು, ಗಂಗೂರಿಗೆ ಕಾಲ್ಫರ್ ಆಗಿದೆ, ಟೀಚರ್ಗೆ ಅವಳಿಗೆ 100% ಕೆಲಸ ಆಗುತ್ತೆ ವಿಡೋ ಬೇಸಿಸ್ ಮೇಲೆ ಅಂತ ಹೇಳಿ. ಸೊ ಥ್ಯಾಂಕ್ ಯು ಸೋ ಮಚ್ ಅಣ್ಣ. ನೀವು ಹೇಳಿ ವರ್ಷಿತಾ ನನಗೆ ಹೇಳಿದ್ದು. ಅದಾದಮೇಲೆ ಅವರು ನನಗೆ ಸೆಲೆಕ್ಷನ್ ಆದಮೇಲೆ ನನಗೆ ಗೊತ್ತಿರಲಿಲ್ಲ ಸೆಲೆಕ್ಷನ್ ಆಗಿದೆ ಅಂತ. ಆ ಅಣ್ಣ ನಂಬರ್ ನನ್ನ ಹತ್ರ ಈಗಲೇ ಇದೆ. ಕಂಗ್ರ್ಯಾಚುಲೇಷನ್ಸ್ ಅಂತ ಹಾಕಿದ್ರು. ಆಲ್ಮೋಸ್ಟ್ ಒಂದು 4 ಗಂಟೆ ಆ ಟೈಮ್ ಅನ್ಕೋತೀನಿ. ನಾನು ಯಾಕೆ ಅಣ್ಣ ಅಂತ ಕೇಳಿದೆ. ಗೊತ್ತಿಲ್ವಾ ಅಂತ ಏನೋ ಅಂದರು ಅನಿಸುತ್ತೆ. ಇಲ್ಲ ಯಾಕೆ ಹೇಳಿ ಅಂತ ಅಂದಮೇಲೆ, ಸೊ ನಿಮ್ಮದು ಟೀಚರ್ ಜಾಬು ಸೆಲೆಕ್ಷನ್ ಆಗಿದೆ ನೀವು ಅಂತ ಹೇಳಿ ಹಾಕಿದ್ರು. ಯಾಕಂದರೆ ಅವರು ಸೈಬರಲ್ಲಿ ವರ್ಕ್ ಮಾಡೋದಲ್ವ, ಹಾಗಾಗಿ ಸೊ ತುಂಬ ಖುಷಿ ಆಯಿತು. ನಿಮಗೆ ಗೊತ್ತಲ್ಲ, ಏನು ಮಿಕ್ಕಿದ್ದೆಲ್ಲ ಕೆಲಸ ಬೇಡ ಅಂದ್ಕೊಂಡೆ, ಬೇಕು ಅಂದ್ಕೊಂಡೆ. ಅಂದರೆ ಏನೆಲ್ಲ ಸಮಸ್ಯೆಗಳಾಯಿತು, ಯಾರು ಸಮಸ್ಯೆಗಳನ್ನ ಕೊಟ್ಟರು, ಏನು ಎತ್ತ ಅಂತ ನಿಮಗೆ ಸ್ಟೋರಿ ಗೊತ್ತು. ಸೊ ಈಗ ಸೌಮ್ಯನ ವಿಚಾರ ಬಂದಿದ್ದಕ್ಕೆ ಇಷ್ಟೆಲ್ಲ ಮಾತಾಡಬೇಕಾಯ್ತು. ಸೊ ಗೊತ್ತಲ್ಲ, ಈ ಥರ ನಿಮ್ಮ ಲೈಫಲ್ಲಿ ಗುಡ್ ಫ್ರೆಂಡ್, ಬೆಸ್ಟ್ ಫ್ರೆಂಡ್ ಎಲ್ಲವೂ ಅವರೇ ಆಗಿರೋಂತಹ ಒಬ್ಬ ಫ್ರೆಂಡ್ ನೇಮ್ನ ಟ್ಯಾಗ್ ಮಾಡಿ. ಎಲ್ಲ ಇನ್ಸ್ಟಾಗ್ರಾಮಲ್ಲಿ ಹೇಳ್ತಾರೆ ಗೈಸ್, ಟ್ಯಾಗ್ ಮಾಡಿ ಅಂತ. ನೀವು ID ಟ್ಯಾಗ್ ಮಾಡಬೇಡಿ, ನಿಮ್ಮ ಬೆಸ್ಟ್ ಫ್ರೆಂಡ್ ನೇಮ್ನ ಹಾಕಿ ನೋಡೋಣ ಯಾರ್ಯಾರಿಗೆ ಎಷ್ಟು ಜನ ಬೆಸ್ಟ್ ಫ್ರೆಂಡ್ಸ್ ಇದ್ದಾರೆ, ಅಥವಾ ಯಾವ್ಯಾವ ಹೆಸರಲ್ಲಿದ್ದಾರೆ ಅಂತ ಹೇಳಿ. ಸೊ ಮಿಸ್ ಮಾಡಬೇಡಿ ಗೈಸ್, ನಿಮ್ಮ ಬೆಸ್ಟ್ ಫ್ರೆಂಡ್ ನೇಮ್ನ ನೀವು ಹಾಕಬೇಕು, ವಿತ್ ಹಾರ್ಟ್ ಹಾಕಬೇಕು. ನೋಡ್ತೀನಿ ನಾನು. ಓಕೆ, ಗುಡ್ ನೈಟ್, ಲವ್ ಯು. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿ ತನಕ ನಾನು ಮಿಸ್ ಮಾಡ್ಕೋತಾ ಇದ್ದೀನಿ, ನಾನು ಕೂಡ ನಿಮ್ಮನ್ನ ಮಿಸ್ ಮಾಡ್ಕೋತಾ ಇರ್ತೀನಿ. ಲಾಟ್ಸ್ ಆಫ್ ಲವ್ ಯು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳೋಣ ನನ್ನ ಚಾನಲ್ನ ನೋಡಿ ಅಂತ ಹೇಳ್ತಾ ನಾನು ಇವಾಗ ಮಲ್ಕೋತಾ ಇದ್ದೀನಿ. ನೀವು ಬೆಳಗ್ಗೆ ಎದ್ದು ನೋಡ್ತೀರಾ ಅಲ್ವಾ, ಬೆಳಗ್ಗೆ ಎದ್ದು ನೋಡಿರ್ತೀರ. ಆದಷ್ಟು ಬೇಗ ಕೆಲಸ ಎಲ್ಲ ಮುಗಿಸ್ಕೊಂಬಿಡಿ, ನನ್ನ ವ್ಲಾಗ್ ಬೇಗ ಬೇಗ ಬರುತ್ತೆ ನೋಡಿ ಅಂತ ಹೇಳ್ತಾ ಸದ್ಯಕ್ಕೆ ಬಾಯ್.